ಏನ್ ಬೇಡವಾ ಬಿಟ್ಬಿಟ್ಟು ನಾವು ಹೋಗೋಣ, ಆಚೆ ಹೋಗೋಣ, ನಾನು ಆಚೆ ಹೋಗೋಣ ಆಯ್ತಾ? ಏನು ಹೇಳ, ಆಚೆ ಹೋಗೋಣವಾ? ಆಯ್ತು ಹೋಗೋಣ, ಇರೋ. ವೆಯ್ಟ್ ಮಾಡೋ ನಿಮಿಷ, ಹೋಗೋಣ, ವಾಪಸ್ ಹೋಗೋಣ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ. ಇದು ಅಭಿರುಚಿ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಸ್ಯಾಟರ್ಡೆ ಮತ್ತು ಸಂಡೇ ವಿಡಿಯೋ ಆಗಿದ್ದೆ. ಸ್ಯಾಟರ್ಡೆ ಹಾಸ್ಪಿಟಲ್ಗೆ ಹೋಗಿದ್ವಿ, ಆ ಟೈಮಲ್ಲಿ ತೊಗೊಂಡಿದ್ದ ವಿಡಿಯೋ ಆಗಿದ್ದೆ. ಹಾಸ್ಪಿಟಲ್ಗೆ ಹೋಗೋದಕ್ಕೆ ಸಂಚಿತ್ಗೆ ಇಷ್ಟ ಇರಲಿಲ್ಲ, ಬೇಡ ಬೇಡ ಅಂತಂತ ಹೇಳ್ತಾ ಇದ್ದ. ಹೇಗೋ ಸಮಾಧಾನ ಮಾಡಿ ಒಳಗಡೆ ಕರ್ಕೊಂಡು ಹೋದ್ವಿ. ಹಾಸ್ಪಿಟಲಲ್ಲಿ ತುಂಬ ಕ್ರೌಡ್ ಇತ್ತು, ತುಂಬ ಜನ ಬಿಲ್ಲಿಂಗಲ್ಲಿ ಇದ್ರು. ನಮಗೆ ಡಾಕ್ಟರ್ ಹೇಳಿದ್ದು 14ಗೆ ಬನ್ನಿ ಅಂತಂತ. ಅದಕ್ಕಿಂತ ಮುಂಚೆನೇ ಹೋಗಿದ್ವಿ. ಸ್ಯಾಟರ್ಡೆ ಹೇಗೋ ಅವರಿಗೂ ರಜಾ ಇತ್ತು, ಮತ್ತು ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಅಂತ ಹೇಳಿ ಹೋಗಿದ್ವಿ. ಹಾಸ್ಪಿಟಲ್ ಒಳಗಡೆ ಅವನು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಏನಾದರೂ ಮಾಡ್ತಾ ಇರ್ತಾನೆ. ಯಾವುದಾದ್ರೂ ಚೇರ್ ಹತ್ತೋದು, ಸೋಫಾ ಹತ್ತೋದು, ಅಥವಾ ಆ ಕಡೆ ಈ ಕಡೆ ಓಡಾಡೋದು, ಈ ಥರ ಏನಾದರೂ ಮಾಡ್ತಾ ಇರ್ತಾನೆ. ಒಬ್ಬರೇ ಏನಾದರೂ ಕರ್ಕೊಂಡು ಹೋಗ್ಬಿಟ್ರೆ ಅವನಂತೂ ಟಾಲರೇಟ್ ಮಾಡೋಕ್ಕಾಗಲ್ಲ. ಇಬ್ಬರಿರೋದ್ರಿಂದ ಒಂದು 10 ನಿಮಿಷ ಅವರು, ಒಂದು 10 ನಿಮಿಷ ನಾನು, ಈ ಥರ ನೋಡ್ಕೋಬೋದು. ತುಂಬ ಕ್ರೌಡ್ ಇದ್ದಿದ್ದ ಕಾರಣ ನಮಗೆ ಲೇಟೇ ಆಯಿತು. ನಾನು ವೆಯ್ಟಿಂಗಲ್ಲಿ ಇದ್ದೆ. ಅವರು ಹೊರಗಡೆ ಕರ್ಕೊಂಡೋಗಿ ಆಟ ಆಡಿಸ್ತಾ ಇದ್ರು. ಅವರಿಗೂ ಅವನನ್ನು ಹಿಡ್ಕೊಂಡು ಸಾಕಾಗಿತ್ತು. ಸೊ ಹಾಗಾಗಿ ಕರ್ಕೊಂಡು ಬಂದು ನನ್ನ ಹತ್ರ ಬಿಟ್ಟರು. ನನ್ನ ಹತ್ರ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ, ನನ್ನ ಮೇಲೆ ಹತ್ತೋದು ಇಳಿಯೋದು ಈ ಥರ ಎಲ್ಲ ಮಾಡ್ತಾ ಇದ್ದ. ಡಾಕ್ಟರ್ ಜೊತೆ ಮಾತಾಡಿದ 10 ನಿಮಿಷ ಅಷ್ಟೇ. ನಾವು ವೆಯ್ಟ್ ಮಾಡಿದ್ದು 1.5 hour ವೆಯ್ಟ್ ಮಾಡಿದ್ದೀವಿ. ಮತ್ತೆ ನೀನು ಕುಡಿದ್ಬಿಟ್ಟೆ? ಏನದು? ನೋ ಬರ್ಗರ್ ಹಾಕೇ ಇಲ್ಲ ಅಲ್ಲೇ. ಇನ್ನು ಇದು ನೆಕ್ಸ್ಟ್ ಡೇ ನಾವು ನನ್ನ ಕಸಿನ್ ಸಿಸ್ಟರ್ ಮಗನ ಬರ್ತ್ಡೇ ಇತ್ತು ಅಂತ ಹೇಳಿ ಹೋಗ್ತಾ ಇದ್ವಿ. ನಾನು ಅವನಿಗೆ ವಾಟರ್ ಬಾಟ್ಲು ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಜ್ಯೂಸ್ ಬಾಟಲ್ಗೆ ನೀರು ಹಾಕೊಂಡು ಹೋಗಿದ್ದೆ. ಮೆಟ್ರೋದಲ್ಲಿ ಕೂತಿರ್ಬೇಕಾದ್ರೆ ಅವನಿಗೆ ಕೊಟ್ಟೆ ಕುಡಿಯೋದಕ್ಕೆ. ಸ್ವಲ್ಪ ಕುಡಿದ್ಬಿಟ್ಟು ಅದಾದಮೇಲೆ ಅಲ್ಲೊಂದು ಬೋರ್ಡ್ ನೋಡ್ದ, ಅಲ್ಲಿ ಜ್ಯೂಸು ಮತ್ತು ಬರ್ಗರ್ ಇದನ್ನೆಲ್ಲ ರಾಂಗ್ ಮಾರ್ಕ್ ಹಾಕಿದ್ರು. ಅಮ್ಮ ಜ್ಯೂಸು ಕುಡಿಯೋ ಬೇಡ ಅಂತಂತ ಹೇಳ್ತಾ ಇದ್ದ. ಅಲ್ಲಿಂದ ಇಂದಿರಾನಗರಲ್ಲಿ ಇಳ್ಕೊಂಡು ನಾವು ಅವ್ರ ಮನೆಗೆ ಕ್ಯಾಬಲ್ಲಿ ಹೋದ್ವಿ. ಅವ್ರ ಮನೆ ಇರೋದು ಯಮ್ಲೂರ್ ಹತ್ರ. ಬರ್ತ್ಡೇ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಿ ಆಗಿತ್ತು. ಸತ್ಯನಾರಾಯಣ ಪೂಜೆ ಕೂಡ ಇಟ್ಕೊಂಡಿದ್ರು, ಅದು ಕೂಡ ಚೆನ್ನಾಗಿತ್ತು. ಅದನ್ನೆಲ್ಲ ವಿಡಿಯೋ ಮಾಡಬೇಕಾಗಿತ್ತು. ಆದರೆ ನನಗೆ ಇಲ್ಲಿಂದ ಹೋಗುವಷ್ಟರಲ್ಲೇ ಸುಸ್ತಾಗ್ಬಿಟ್ಟಿತ್ತು. ಇವನ ಜೊತೆ ಆಡಿಕೊಂಡು ಆ ಕ್ಯಾಬ್ಗೆ ವೆಯ್ಟ್ ಮಾಡ್ಕೊಂಡು ಹೋಗೋವಷ್ಟರಲ್ಲಿ ಬೇಜಾರಾಗ್ಬಿಟ್ಟಿತ್ತು. ಅಲ್ಲಿಗೆ ಹೋದ್ಮೇಲೆ ಇನ್ನೂ ಮಕ್ಕಳುಗಳು ಜನಗಳು ಜಾಸ್ತಿ ಆಯಿತು. ನನಗೆ ಯಾವುದು ವಿಡಿಯೋ ಮಾಡಬೇಕು ಅಂತ ಅನಿಸಿಲ್ಲ. ಈ ಕ್ಲಿಪ್ಪಿಂಗ್ಸು ಕೂಡ ನಾನು ನಮ್ಮ ಅಕ್ಕನ ಮಗಳು ಕೈಲಿ ತೆಗೆಸ್ಕೊಂಡಿರೋದು, ನಾನು ಮಾಡಿದ್ದಲ್ಲ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಒಂದು 2-2:30 ಹಂಗೆ ಅಲ್ಲಿಂದ ಹೊರಟ್ವಿ. ಮನೆಗೆ ಬರೋ ವರ್ಷದಲ್ಲಿ 4-4:15 ಆಗಿತ್ತು. ಅಮ್ಮ ಫಂಕ್ಷನ್ಗೆ ಬಂದಿದ್ರಲ್ಲ, ಅಲ್ಲೇ ನಮ್ಮ ಮನೆಗೆ ಕರ್ಕೊಂಡು ಬಂದೆ. ಜರ್ನಿ ಜಾಸ್ತಿಯಾಗಿ ಟಯರ್ಡ್ ಫೀಲ್ ಆಗ್ತಾ ಇತ್ತು. ಬೇಗ ಮಲ್ಕೊಂಡು ಬಿಟ್ವಿ. ಜಾಸ್ತಿ ನಾನು ಬೇರೆ ಏನು ವಿಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಲೈಟಾಗಿ ಅನ್ನ ಸಾಂಬಾರು ಇತ್ತು, ಅನ್ನ ಸಾಂಬಾರು ತಿನ್ಕೊಂಡು ಮಲ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಡೇ ಈವ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದ್ದು. ನೈಟ್ ಡಿನ್ನರ್ಗೆ ಅಂತ ಹೇಳಿ ಪನ್ನೀರ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡು ನಾನು ಇಲ್ಲಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಇದು ಬೇಸಿಕ್, ಸಿಂಪಲ್ ಆ್ಯಂಡ್ ಈಸಿ ಪನ್ನೀರ್ ಗ್ರೇವಿ ಮಸಾಲ ಆಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಬೋದು. ಮೊದಲಿಗೆ ನಾನು ಪನ್ನೀರ್ ಮಸಾಲ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ಒಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಚಪಾತಿ ಹಿಟ್ಟನ್ನು ಕೂಡ ನಾನು ಕಲಸಿ ಒಂದು ಲಿಡ್ನ ಮುಚ್ಚಿ ಒಂದು ಕಡೆ ಇಟ್ಟಿದ್ದೀನಿ. ಚಪಾತಿ ಸ್ವಲ್ಪ ಹೊತ್ತು ಕಲಸಿ ಇಟ್ಟರೆ ನೀಟಾಗಿ ಬರುತ್ತೆ. ಪನ್ನೀರ್ ಗ್ರೇವಿ ಆಗೋವರೆಗೂ ನೀಟಾಗಿ ನಿಂತ್ಕೊಂಡಿರುತ್ತೆ. ಆಮೇಲೆ ಸಾಫ್ಟಾಗಿ ಚಪಾತಿ ಬರುತ್ತೆ ಅಂತ ಹೇಳಿ ಫಸ್ಟೇ ನಾನು ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಒಂದು ಮಿಸ್ಟೇಕ್ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಪನ್ನೀರ್ ಮತ್ತು ಬಟರ್ ಎರಡನ್ನೂ ತೊಗೊಂಡೋಗಿ ಫ್ರೀಝರಲ್ಲಿ ಇಟ್ಟಿದ್ದೆ. ಫ್ರೀಝರಲ್ಲಿ ಇಟ್ಟಿದ್ದರಿಂದ ಪನ್ನೀರೆಲ್ಲ ತುಂಬ ಗಟ್ಟಿಯಾಗಿಬಿಟ್ಟಿತ್ತು, ಐಸ್ ಥರ ಆಗಿಬಿಟ್ಟಿತ್ತು. ಅದನ್ನು ಕಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ನನಗೆ. ನಾನು ಎಲ್ಲ ಇಂಗ್ರೀಡಿಯೆಂಟ್ನು ರೆಡಿ ಮಾಡಾದ್ಮೇಲೆ ಎತ್ತಿಟ್ಟೆ. ಅದಕ್ಕಿಂತ ಮುಂಚೆನೇ ಎತ್ತಿಟ್ಟಿದ್ದು ಸ್ವಲ್ಪ ಕೂಲಾದರೂ ಆಗ್ತಿತ್ತು. ಹಾಗೂ 1/2 hour ಕೂಲ್ ಆಗಲಿ ಅಂತ ಬಿಟ್ಟಿದ್ದೆ. ಅದು ಕೂಲೇ ಆಗಿಲ್ಲ, ತುಂಬ ಗಟ್ಟಿನೇ ಇತ್ತು. ಹೇಗೋ ಕಟ್ ಮಾಡಿ ಹಾಕಿದ್ದಾಯಿತು. ತುಂಬ ದೊಡ್ಡ ಪೀಸ್ ಮಾಡಿ ಕಟ್ ಮಾಡಿ ಹಾಕಿದ್ದೆ ನಾನು. ಇನ್ನು ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಏನು ದೊಡ್ಡದಾಗಿ ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕೊಂಡೆ. ಹಾಗೆ ನಾನು ಬಾದಾಮಿ ನೆನೆಯೋದಕ್ಕೆ ಇಟ್ಕೊಂಡಿದ್ದೆ. ಒಂದು 7-8 ಬಾದಾಮಿನ ಹಾಕೊಂಡಿದ್ದೀನಿ. ಇದು ಆಪ್ಷನಲ್ಲು. ನಾನು ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ಹೇಳಿ ಹಾಕೊಂಡಿದ್ದು. ಸಾಮಾನ್ಯವಾಗಿ ಗೋಡಂಬಿ ಹಾಕೊಂತಾರೆ. ನನ್ನ ಹತ್ರ ಗೋಡಂಬಿ ಖಾಲಿ ಆಗಿತ್ತು, ಬಾದಾಮಿ ಇತ್ತು ಅಂತ ಹೇಳಿ ಬಾದಾಮಿ ಹಾಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮೊಸರು ಮಿಕ್ಸ್ ಮಾಡಿ ನಾನು ಇಲ್ಲಿ ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ರುಬ್ಬಿ ಇಟ್ಬಿಟ್ಟು ಒಂದು 1/2 hour ಪನ್ನೀರ್ ಕೂಲ್ ಆಗಲಿ ಅಂತ ವೆಯ್ಟ್ ಮಾಡಿ ಅದಾದ ನಂತರ ಬಂದು ನಾನು ಇಲ್ಲಿ ಪನ್ನೀರ್ನ ಕಟ್ ಮಾಡ್ಕೊತಾ ಇದ್ದೀನಿ ಕ್ಯೂಬ್ಸ್ ಆಗಿ. ಇದನ್ನು ಕಟ್ ಮಾಡಬೇಕಾದ್ರೆ ತುಂಬ ಕಷ್ಟನೇ ಇತ್ತು. ಫುಲ್ ಗಟ್ಟಿ ಆಗಿಬಿಟ್ಟಿತ್ತು. ಪರವಾಗಿಲ್ಲ, ಒಂದು 1/2 hour ಆದಮೇಲೆ ಸ್ವಲ್ಪ ಕೂಲ್ ಆಯಿತು. ಇದನ್ನು ನಾನು ಫ್ರಿಜ್ಜಲ್ಲಿ ಡೈರಿ ಪ್ರಾಡಕ್ಟ್ ಎಲ್ಲಿ ಇಡ್ತೀವಿ ಅಲ್ಲಿ ಇಡಬೇಕಾಗಿತ್ತು. ನನಗೆ ಗೊತ್ತಿರಲಿಲ್ಲ ನಿಜ ಹೇಳಬೇಕು ಅಂತಂತ ಹೇಳಿದ್ರೆ. ತೊಗೊಂಡೋಗಿ ಫ್ರೀಝರಲ್ಲಿ ಇಟ್ಬಿಟ್ಟಿದ್ದೆ. ಐಸ್ ಕ್ರೀಮ್ ಎಲ್ಲ ಅಲ್ಲೇ ಇಡ್ತೀವಲ್ಲ, ಸೊ ಇದನ್ನು ಕೂಡ ಅಲ್ಲೇ ಇಡಬೇಕು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಅದಾದಮೇಲೆ ಅರ್ಥ ಆಯಿತು ನನಗೆ, ಇದನ್ನು ಡೈರಿ ಮತ್ತು ಮಿಲ್ಕ್ ಪ್ರಾಡಕ್ಟ್ ಅಂತ ಹೇಳಿ ಕೊಟ್ಟಿರ್ತಾರಲ್ಲ ಆ ಕಂಪಾರ್ಟ್ಮೆಂಟಲ್ಲಿ ಇಡಬೇಕು ಅಂತ. ಆಮೇಲೆ ಅರ್ಥ ಆಯಿತು. ಸರಿ, ಗೊತ್ತಿರಲಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಇನ್ನು ನೆಕ್ಸ್ಟ್ ಟೈಮಿಂದ ನಾನು ಅಲ್ಲೇ ಇಟ್ಕೊಳ್ಳೋಣ ಅಂತ ಹೇಳಿ ಇಟ್ಕೊಂಡು ಇದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ದೊಡ್ಡದಾಗಿ ಕಟ್ ಮಾಡಿದ್ದೀನಿ, ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಅದು ಕಟ್ ಮಾಡೋಕೆ ಆಗ್ತಾ ಇರಲಿಲ್ಲ ನನಗೆ ಸಣ್ಣದಾಗಿ. ಕೆಲವೊಂದು ವಿಷಯ ಹೇಗಪ್ಪ ಅಂತಂತ ಹೇಳಿದ್ರೆ, ಇದೇನು ಕಾಮನ್
ಆಗಿ ಎಲ್ರಿಗೂ ಗೊತ್ತಿರೋ ವಿಷಯ ಅಂತ ಅನಿಸುತ್ತೆ. ಅದೇ ವಿಷಯ ಕೆಲವೊಂದು ನಮಗೆ ಗೊತ್ತು ಅಂತ ತಿಳ್ಕೊಂಡಿದ್ರೂ ಅದು ಗೊತ್ತಿರೋದಿಲ್ಲ. ಈ ಥರ ಮಿಸ್ಟೇಕ್ ಆದಾಗ ಗೊತ್ತಾಗುತ್ತೆ, ಮತ್ತು ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ ಹೋಗೋದಿಲ್ಲ. ಪನ್ನೀರ್ನೆಲ್ಲ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಬಿಟ್ಟು, ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಇನ್ನು ನಾನು ಇಲ್ಲಿ ಪನ್ನೀರ್ ಮಸಾಲ ಗ್ರೇವಿನ ಮಾಡ್ಕೋತಾ ಇದ್ದೀನಿ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 4-5 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕೊಂಡಾದ್ಮೇಲೆ ನಾನೇನು ಮಸಾಲ ಆವಾಗಲೇ ಎತ್ತಿಟ್ಟಿದ್ದೆ, ಆ ಮಸಾಲ ಸ್ಪೈಸಸ್ ಎಲ್ಲನೂ ಹಾಕಿದ್ದೀನಿ. 1 ಸ್ಪೂನ್ ಅರಿಶಿನ, 1 ಸ್ಪೂನು ಮೆಣಸಿಕಾಯಿ ಪುಡಿ, 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಇದು 3 ಹಾಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟ್ ಹಾಕೊಂಡಿದ್ದೀನಿ. ಇನ್ನು ಪನ್ನೀರ್ನ ಅದ್ರೊಳಗಡೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊತೀನಿ ಒಂದು 2-3 ನಿಮಿಷ. ಈ ಥರ ಸ್ಪೈಸಸ್ ಮತ್ತು ಸಾಲ್ಟು ನಾವು ಮೊದಲೇ ಹಾಕಿ ಫ್ರೈ ಮಾಡ್ಕೊಂಡಿರೋದ್ರಿಂದ ಪನ್ನೀರ್ ಪೂರ್ತಿ ಅದು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ, ಗ್ರೇವಿನಲ್ಲಿ ಚೆನ್ನಾಗಿ ಸಿಗುತ್ತೆ. ಇಲ್ಲ ಅಂತಂತಂದರೆ ಸ್ವಲ್ಪ ಪನ್ನೀರ್ ಸಪ್ಪೆ ಆಗಿಬಿಡುತ್ತೆ. ನಾನು ಅಡುಗೆ ಮಾಡಬೇಕಾದ್ರೆ ನನ್ನ ಮಗ ಯಾವಾಗಲೂ ಪ್ರೆಸೆಂಟ್ ಇರ್ತಾನೆ. ಅವನು ನನಗೆ ಸ್ಟಾರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸ್ಟಾರ್ ಕೊಡ್ತಾ ಇದ್ದ. ಸ್ಕೂಲಲ್ಲಿ ಅವ್ರ ಮ್ಯಾಮ್ ಅವನಿಗೆ ಸ್ಟಾರು ಮತ್ತು ಸ್ಮೈಲಿ ಎಲ್ಲ ಕೊಡ್ತಾರಲ್ವ, ಸೊ ಅದನ್ನೇ ನಮಗೆ ಇಲ್ಲಿ ಕೊಡ್ತಾನೆ. ಏನಾದರೂ ಅವನಿಗೆ ರೇಗೋದು ಅಥವಾ ಬೈಯೋದೇನಾದರೂ ಮಾಡಿದ್ರೆ ನಿಂಗೆ ಸ್ಟಾರ್ ಕೊಡಲ್ಲ ಅಂತ ಹೇಳ್ತಾನೆ. ಮತ್ತು ಕೈ ಇಸ್ಕೊಂಡು ಅದನ್ನು ಸ್ಟಾರ್ ಅಳಿಸ್ತೀನಿ ಅಂತ ಹೇಳ್ತಾನೆ. ಇನ್ನು ಈ ಥರ ಅಡುಗೆ ಮಾಡಬೇಕಾದ್ರೆ ಅವ್ನಿಗೇನೋ ಒಂಥರ ಇಂಟ್ರೆಸ್ಟಿಂದ ನೋಡ್ತಾ ಇರ್ತಾನೆ. ನನಗೆ ಆ ಮೂಮೆಂಟಲ್ಲಿ ಕೋಪ ಬರ್ತಾ ಇರುತ್ತೆ, ಅವನನ್ನ ಇಟ್ಕೊಂಡು ಎಣ್ಣೆ ಹಾರುತ್ತೆ ಆ ಕಡೆ ಹೋಗು ಅಂತ ಬೈತಾ ಇರ್ತೀನಿ. ವಿಡಿಯೋ ನೋಡಿದಾಗ ಅನಿಸುತ್ತೆ ಅವನಿಗೆ ಎಷ್ಟು ಇಂಟ್ರೆಸ್ಟಿಂದ ನೋಡ್ತಾ ಇರ್ತಾನೆ. ಪನ್ನೀರ್ನ ನೀಟಾಗಿ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಏನು ಉಳಿದಿತ್ತು ಎಣ್ಣೆ ಅದಕ್ಕೇ ಸ್ವಲ್ಪ ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಹಾಕ್ತೀರಾ ಹಾಗೆ ಎಣ್ಣೆಲೂ ಕೂಡ ಮಾಡ್ಬೋದು, ಇನ್ನೂ ತುಪ್ಪ ಬೇಕಾದರೆ ತುಪ್ಪನೂ ಸೇರಿಸ್ಕೋಬೋದು. ಬೆಣ್ಣೆ ತುಪ್ಪ ಎರಡೂ ಹಾಕೊಂಡಾಗ ಟೇಸ್ಟ್ ಒಂದು ಸ್ವಲ್ಪ ಹೆಚ್ಚುತ್ತೆ ಅಂತ ಹೇಳಿ ನಾನಿಲ್ಲಿ ಬೆಣ್ಣೆ ಬೇಯಿಸ್ಕೊಂಡಿದ್ದೀನಿ. ಆದ ನಂತರ ನಾನು ಬೇಸಿಕ್ ಸ್ಪೈಸಸ್ ಹಾಕ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಇದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಓಂಕಾಳು ಹಾಕ್ಕೊಂಡಿದ್ದೀನಿ. ಇನ್ನು ಬೇರೆ ಫ್ಲೇವರ್ ಎಲ್ಲ ಬೇಕು, ಮಸಾಲ ಫ್ಲೇವರ್ ಅಂತ ಹೇಳಿದ್ರೆ ಕಲುವು, ಜಾಪತ್ರೆ ಇದನ್ನೆಲ್ಲ ಹಾಕೊಬೋದು. ಇಲ್ಲಿ ಬೇಸಿಕ್ಕಾಗಿ ಒಂದು 3 ನಾನು ಸ್ಪೈಸಸ್ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಸಣ್ಣದಾಗಿ ಹಚ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಅದು ಹಾಕಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇನ್ನು ಹಾಗೆ ಮಧ್ಯೆ ಸಂಚಿತ್ಗೂ ಕೂಡ ಪನ್ನೀರ್ ಏನು ಫ್ರೈ ಮಾಡಿದ್ದೆ ಅದನ್ನು ತಿನ್ನಿಸ್ತಾ ಇದ್ದೆ. ಅವನು ಎಮ್ಮಿ ಟೇಸ್ಟಿ ಅಂತ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದ. ಸ್ಟಾರ್ಟಿಂಗೆಲ್ಲ ಅವ್ನು ತಿಂತಾ ಇರಲಿಲ್ಲ, ಆಮೇಲೆ ತಿನ್ನೋದಕ್ಕೆ ಇಷ್ಟಪಟ್ಟ. ಬೆಳ್ಳುಳ್ಳಿ ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡು ಅದಾದ ನಂತರ ನಾನೇನು ಚಾಪ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿನ ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈ ಹಂತದಲ್ಲೇ ಸ್ವಲ್ಪ ಉಪ್ಪು ಹಾಕೊಬೋದು, ಇಲ್ಲ ಟೇಸ್ಟ್ ನೋಡ್ಕೊಂಡು ಲಾಸ್ಟಲ್ಲಿ ಹಾಕೋತೀವಿ ಅಂತಂತಂದರೆ ಆವಾಗಲೂ ಕೂಡ ಹಾಕೋಬೋದು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು, ಅಲ್ಲಿವರೆಗೂ ನಾವು ಸಫಲ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು. ಇನ್ನು ಏನು ಬಟರ್ ಇದರಲ್ಲಿ ಸ್ವಲ್ಪ ಬಟರ್ ಉಳಿದಿತ್ತು ಅದನ್ನೆಲ್ಲ ನಾನು ತೆಗೆದೇ ಹಾಕ್ತಾ ಇರ್ತೀನಿ. ಅದು ಸ್ಪೂನಲ್ಲಿ ತೆಗೆದಾಗ್ದಾಗಲೇ ಖಾಲಿಯಾಗಿತ್ತು. ಮನಸ್ಸಿಗೆ ಸಮಾಧಾನ ಆಗಿಲ್ಲ ಅಂತ ಹೇಳಿ ಇನ್ನೊಂದು ಸರಿ ನನ್ನ ಕೈಯಲ್ಲಿ ನೀಟಾಗೆಲ್ಲ ಒರೆಸಿ ಹಾಕಿದ್ದೀನಿ. ಕೆಲವೊಂದೆಲ್ಲ ಹಿಂಗೆ ಸಮಾಧಾನನೇ ಆಗೋದಿಲ್ಲ, ನಾವು ಈ ಥರ ಮಾಡಲಿಲ್ಲ ಅಂತಂದರೆ ಖಾಲಿ ಆಗಿದ್ರೂ ಮತ್ತೆ ಅದನ್ನು ಒರೆಸಿ ಹಾಕಿ. ಇನ್ನು ನಾನು ಆವಾಗಲೇ ಏನು ರುಬ್ಬಿ ಇಟ್ಕೊಂಡಿದ್ದೆ ಪೇಸ್ಟು ಅದನ್ನು ಇವಾಗ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ಹೇಳಿ ಏನು ಡಿಲಿಷಿಯಸ್, ಪರವಾಗಿಲ್ಲ ನನ್ನ ಮಗನ. ಗ್ರೇವಿನಲ್ಲಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ನೀಟಾಗಿ ಕುದಿಸ್ಕೊಬೇಕು. ಹಾಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೊಬೇಕು. ಏನು ಸ್ವಲ್ಪ ತೆಳುಗೆ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು, ಇಲ್ಲ ಗಟ್ಟಿಗೆ ಇರಲಿ ಅಂತ ಹೇಳಿದ್ರೆ ನೀರು ಕಡಿಮೆ ಹಾಕೊಬೇಕು. ಇನ್ನು ನಾನಿಲ್ಲಿ ಈ ಹಂತದಲ್ಲಿ ಉಪ್ಪು ಹಾಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಆಗ್ಬಿಡ್ತು ಉಪ್ಪು. ಅವನ ಜೊತೆ ಆಡಿಕೊಂಡು ನಾನು ಉಪ್ಪು ಹಾಕೋಕೆ ಹೋದಾಗ ನಾನು ಹಾಕ್ತೀನಿ ಅಂತ ಹೇಳಿ ಬಂದೆ. ಸರಿ ಅವನಿಗೆ ಕೊಡೋಣ ಅಂತ ಹಿಂಗೆ ಹೋಗೋ ಅಷ್ಟರಲ್ಲಿ ಅದು ಮಿಸ್ ಆಗಿ ಬಿದ್ದೋಯ್ತು. ಅದಾದಮೇಲೂ ಕೂಡ ಅವ್ನು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದ. ಸರಿ 1/4 ಸ್ಪೂನ್ ಹಾಕ್ಸೋಣ ಅಂತ ಹೇಳಿ ಹಾಕಿಸಿದೆ, ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತು. ಪನ್ನೀರ್ ಫ್ರೈ ಮಾಡಬೇಕಾದ್ರೇ ಈ ಸ್ಪೈಸಸ್ ಪೌಡರ್ಗಳೆಲ್ಲ ಹಾಕ್ಕೊಂಡಿದ್ದೆ. ಇನ್ನು ಈ ಹಂತದಲ್ಲೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಒಂದೊಂದು ಅರ್ಧ ಸ್ಪೂನ್ ಆಗುವಷ್ಟು.
ನಾನಿಲ್ಲಿ ಹಸಿರು ಮೆಣಸಿಕಾಯಿ ಹಾಕೊಂಡಿಲ್ಲ. ಖಾರ ಬೇಕು ಅಂತಂತಂದರೆ ನಾವು ಈರುಳ್ಳಿ ಹಾಕಬೇಕಾದ್ರೆ ಹಸಿರು ಮೆಣಸಿಕಾಯಿ ಹಾಕೊಂಡ್ರೆ ಖಾರ ಕರೆಕ್ಟಾಗಿರುತ್ತೆ. ಇಲ್ಲಿ ಸಂಚಿದ್ಗೋಸ್ಕರ ನಾನು ಹಸಿರು ಮೆಣಸಿಕಾಯಿನ ಹಾಕೊಂಡಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಗರಂ ಮಸಾಲ ಹಾಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಕೂಡ ಹಾಕೊಂಡಿದ್ದೀನಿ. ಸರಿ ಆಯಿತು. ಇತ್ತ ಗ್ರೇವಿ ಮಾಡೋ ವರ್ಷದಲ್ಲಿ ನನ್ನ ಮಗ ಕಾಲು ಭಾಗ ಆಗೋವಷ್ಟು ರೋಸ್ಟ್ ಮಾಡಿರೋ ಪನ್ನೀರ್ನೇ ತಿನ್ಕೊಂಡ್ಬಿಟ್ಟು ಸ್ಟಾರ್ಟಿಂಗಲ್ಲಿ ನಾನೇ ತಿನ್ಸೋಕೆ ಹೋದ್ರೂ ಬೇಡ ಅಂತಂತ ಹೇಳಿದೆ. ಅದಾದಮೇಲೆ ಅವನಿಗೆ ಟೇಸ್ಟ್ ಚೆನ್ನಾಗಿದೆ ಅಂತಂತ ಅನಿಸುತ್ತೆ. ಸೊ ಹಾಗಾಗಿ ಅದು ಬೇಕು ಅಂತಲೇ ಕೇಳ್ತಾ ಇದ್ದ. ಲಾಸ್ಟಲ್ಲಿ ನಾನು ಒಂದೆರಡು ಕೊಟ್ಬಿಟ್ಟು ಈ ಕಡೆ ಸೈಡ್ಗೆ ಎತ್ತಿಟ್ಟೆ, ಅಡುಗೆ ಮಾಡ್ತಾ ಇದ್ದೀನಿ ಅದರಲ್ಲೇ ತಿನ್ನೋಂತೆ ಇರು ಅಂತಂತ ಹೇಳಿ. ಪೂರ್ತಿ ಕೊಟ್ಟಿದ್ರೆ ಖಾಲಿ ಮಾಡ್ತಿದ್ದ ಅಂತ ಅನಿಸುತ್ತೆ. 200 ಗ್ರಾಮನ್ನು ನಾನು ಕೊಟ್ಟಿಲ್ಲ, ಇದ್ದಿದ್ದೆ ಅಷ್ಟೇ. ಇನ್ನೊಂದು ಪ್ಯಾಕ್ ಇದ್ದಿದ್ರೆ ಅಟ್ಲೀಸ್ಟ್ ರೋಸ್ಟ್ ಮಾಡಿ ಕೊಡ್ಬೋದಾಗಿತ್ತು. ನಾನು ತಂದಿದ್ದೆ ಒಂದು ಪ್ಯಾಕು. ಸೊ ಹಾಗಾಗಿ ನಾನು ಅದನ್ನ ಎತ್ತಿಟ್ಕೊಂಡೆ. ಇನ್ನು ಇಲ್ಲಿ ಪ್ಲೇನ್ ಗ್ರೇವಿ ಎಲ್ಲ ರೆಡಿ ಆಯಿತು. ರೆಡಿ ಆಗಿದ್ದ ಗ್ರೇವಿಗೆ ನಾವೇನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿ ಪನ್ನೀರು, ಅದನ್ನು ಆ್ಯಡ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪನ್ನೀರ್ ಮಸಾಲ ಗ್ರೇವಿ ರೆಡಿಯಾಗಿರುತ್ತೆ. ಇದು ಬೇಸಿಕ್ಕಾಗಿ ಮಾಡೋವಂಥದ್ದು. ಇನ್ನೂ ನಾವು ಬೇರೆ ಬೇರೆ ಥರ ಎಲ್ಲ ಮಾಡ್ಬೋದು ಈ ಪನ್ನೀರ್ ಗ್ರೇವಿನ. ಅದಕ್ಕೆಲ್ಲ ಸ್ವಲ್ಪ ಇನ್ನೂ ಇಂಗ್ರೀಡಿಯೆಂಟ್ಸ್ನ ಹಾಕೊತೀವಿ. ಪಾಲಕ್ ಪನ್ನೀರ್ ಮಾಡಿದ್ರೆ ಪಾಲಕ್ ಸೊಪ್ಪು, ಹಾಗೆಯೇ ಮಟರ್ ಪನ್ನೀರ್ ಮಸಾಲ ಮಾಡಿದ್ರೆ ಈ ಹಸಿ ಬಟಾಣಿ, ಈ ಥರ ಎಲ್ಲ ಬೇರೆ ಬೇರೆ ಎಲ್ಲ ಯೂಸ್ ಮಾಡಿದ್ರೆ ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ, ಚೆನ್ನಾಗೂ ಇರುತ್ತೆ. ಪ್ರತಿ ಸಲ ಬೇರೆ ಬೇರೆ ಥರ ಮಾಡಿ ಬೋರ್ ಆದಾಗ ಈ ಥರ ಸಿಂಪಲ್ಲಾಗಿ ಗ್ರೇವಿ ಮಾಡ್ಬೋದು. Very good, Amma. More salad. Amma, more salad. Wait. Salad. ಗ್ರೇವಿ ಎಲ್ಲ ರೆಡಿ ಆದ ನಂತರ ನಾನು ಚಪಾತಿನ ಮಾಡಿಕೊಂಡೆ. ಚಪಾತಿಗೆ ಮೊದಲೇ ಕಲಸಿಟ್ಟಿದ್ದೆ, ಅದು ನೀಟಾಗಿ ನೆಂತ್ಕೊಂಡಿತ್ತು. ಅದನ್ನ ಇನ್ನೊಂದು ಸಾರಿ ನೀಟಾಗಿ ಕಲಿಸ್ಕೊಂಡು ಅದಾದಮೇಲೆ ಚಪಾತಿ ಮಾಡಿಕೊಂಡೆ. ಚಪಾತಿ ತುಂಬ ಸಾಫ್ಟಾಗಿ ಬಂದಿತ್ತು. ಹಾಗೆ ಪನ್ನೀರ್ ಮಸಾಲ ಗ್ರೇವಿ ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ನೈಟ್ ಡಿನ್ನರ್ಗೆ ಚಪಾತಿ ಮತ್ತು ಪನ್ನೀರ್ ಮಸಾಲ ಗ್ರೇವಿ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.